ನಮಸ್ತೆ, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನಚರಿ ಹೇಳಬೇಕು ಅಂದರೆ ಬೆಳಗಿನ ಜಾವ 4 ಗಂಟೆ ಎದ್ದು ನಾನು 3:30ಗೆ ಎದ್ದಿದ್ದೆ. 3 ನನ್ನ ಡೈಲಿ ರೂಟೀನ್ ಅಷ್ಟು 3:30. ಮನೆಯವರಿದ್ದಾಗ 4:15, 1 ಅವರ್ ಲೇಟು. ಮನೆಯವರಿದ್ದರೆ ಇಲ್ಲ ಅಂದರೆ 3:30ಗೆ ಹೇಳ್ತೀನಿ. ನನ್ನ ಮಗಳನ್ನ ಹೇಳಿಸ್ಬೇಕಲ್ಲ, ಅವಳು ಹೇಳೋದೆಲ್ಲ ಸ್ವಲ್ಪ ಎಷ್ಟೇ 10th ಓದ್ತಾ ಇರೋಳು, ಸ್ವಲ್ಪ ಎದ್ದೊಳಕ್ಕೆ ಹಿಂಸೆ ಆಗುತ್ತೆ. ಬಟ್ ವಾರಕ್ಕೆ 2 ಸತಿ ಅವಳು ಬರೋದು, ಯಾಕೆಂದರೆ ಅವಳು ಡ್ಯೂಟಿಗೆ ಹೋಗಿದಾಗ ಇರಲ್ಲ. ಹಂಗಾಗಿ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಅವಳು ಕೊನೆಗೆ ಫೈನಲಿ ಎದ್ದು ನೋಡ್ಬೋದು, ಮುಖ ಎಲ್ಲ ತೊಳೆದು ಅವಳು ನಾವು ತೋಟದ ಕಡೆ ಹೊರಡೋಣ ಅಂತ ಹೊರಟ್ವಿ. ಯಾಕೆಂದರೆ ಅವಳು ಟ್ಯೂಷನ್ ಹೋಗ್ತಾಳೆ. ಬೆಳಗ್ಗೆ 6:30ಕ್ಕೆ ಟ್ಯೂಷನ್ ಇದೆ ಚನ್ನಪಟ್ಟಣದಲ್ಲಿ. ಹಂಗಾಗಿ ಟ್ಯೂಷನ್ಗೆ ಹೋಗಬೇಕು. ಹಂಗಾಗಿ ಅಷ್ಟರಲ್ಲಿ ಸ್ವಲ್ಪ ನಾನು ಬಿಟ್ಬಿಟ್ಟು ಒಂದು ಹಸು ಒದೀತದೆ, ಹಾಲು ಇನ್ನು ಈದಿರೋದು ಒದೀತದೆ, ಒಬ್ರು ಹಿಡ್ಕೊಬೇಕು. ಹಂಗಾಗಿ ಅವಳು ಸ್ವಲ್ಪ ಬೇಕು. ಅಲ್ಲಿ ಆ ತೋಟದಲ್ಲಿ ಯಾರೂ ಇಲ್ಲ. ಈ ಅಕ್ಕಪಕ್ಕ ಮನೆ ಆಗಿದ್ರೆ ಇಲ್ಲೇ ಆಗಿದ್ದರೆ ಯಾರಾದರೂ ಬಂದು ಸ್ವಲ್ಪ ನಮ್ಮ ದೊಡ್ಡಮ್ಮ ಯಾರು ಹಿಡ್ಕೊಳ್ಳೋರು. ಬಟ್ ಅದು ಸ್ವಲ್ಪ ದೂರ ಅಲ್ವಾ, ಹಂಗಾಗಿ ನಡ್ಕೊಂಡು ಹೋಗೋಕ್ಕೂ ಟೈಮ್ ಆಗೋಲ್ಲ. ಈಗ 4:30 ಬೆಳಗಿನ ಜಾವ 4:30 ನಡ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ಫೈನಲಿ. ಅದಕ್ಕೆ ನಾನೇನು ಮಾಡಿದೆ, ವಾರಕ್ಕೆ 2 ದಿನ ಮಾತ್ರ ಅವಳು ಕರ್ಕೊಂಡು ಹೋಗ್ತೀನಿ, ಅವರಿಲ್ಲ ಅಂದಾಗ. ಫೈನಲಿ ನಾನು ಅವಳು ಹೊರಟ್ವಿ. ನೋಡ್ಬೋದು ಇನ್ನೂ ಫುಲ್ ಕತ್ತಲೆ. 4 ಗಂಟೆ ಅಂದರೆ ಸುಮ್ಮನೆನಾ. ಹೊರಟ್ವಿ ನಾವು. ಅವಳು ಸ್ವಲ್ಪ ಎದ್ದೊಳಗೆ ಹ್ಞೂ ಅಂತಾಳೆ, ಬಟ್ ಇಲ್ಲ ಎದ್ದು ಬರ್ತಾಳೆ. ಯಾಕೆಂದರೆ ಒಬ್ಬಳೇ ಹೋಗ್ತಾಳೆ ಅಂತ ಎದ್ದು ಬರ್ತಾಳೆ. ಗಾಡಿ ತೊಗೊಂಡು ನಾವೆಲ್ಲ ನೋಡ್ಬೋದು ನೀವು. ಯಾಕೆ ಅಂತಂದರೆ 4 ಗಂಟೆಗೆ ಹೊರಟ್ರೆ ಬೇಗ ಕೆಲಸ ಆಗುತ್ತೆ ನನಗೆ. ತಿರ್ಗಾ ಬಂದು ಟಿಫನ್ ಮಾಡೋಕ್ಕೆ ಸರಿ ಹೋಗುತ್ತೆ. ಈಗ ನೀವು ಸ್ಕೂಲ್ಗೆ ಹೊರಟ್ರೆ ಇವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ವ, ಹಾಗಾಗಿ ನಮಗೆ ಸರಿ ಹೋಗುತ್ತೆ ಬೇಗ ಬಂದರೆ ಅಂದ್ಬಿಟ್ಟು. ನನ್ನ ಮಗಳು ಅದೊಂದು ಖುಷಿ. ಗೇರ್ ಗಾಡಿ ಎಲ್ಲ ಪ್ರತಿಯೊಂದು ಅಪ್ಪನ ಗಾಡಿ ಎಲ್ಲ ಗಾಡಿನೂ ಓಡಿಸ್ತಾಳೆ. ಹಾಗಾಗಿ ನನಗೊಂದು ಸ್ವಲ್ಪ ಧೈರ್ಯ. ಊರೊಳಗಡೆನೇ ಹೋಗ್ತೀವಿ, ಯಾಕೆಂದರೆ ರೋಡಲ್ಲಿ ಹೋಗೋಕ್ಕಾಗಲ್ಲ, ತೋಟದೊಳಗಡೆ ಹೋಗೋಕ್ಕಾಗಲ್ಲ. ಸ್ವಲ್ಪ ಊರೊಳಗಡೆ ಹೋದರೆ ನಮಗೆ ತೋಟ ಹತ್ರ ಆಗುತ್ತೆ. ಹಂಗಾಗಿ ನಮ್ಮದು ಊರು ದೊಡ್ಡದು, ಹಂಗಾಗಿ ಊರೊಳಗಡೆ ಹೋಗ್ತೀವಿ. ಊರೊಳಗಡೆ ಹೋಗ್ಬಿಟ್ಟು ನೋಡ್ಬೋದು. ಅಲ್ಲಿ ಲಾಸ್ಟಲ್ಲಿ ಸ್ಟಾಪೇ ಹೋಗ್ಬಿಟ್ಟೆ. ನಾಯಿ ತುಂಬ ಅಂದರೆ ತುಂಬ ಇದು ಬಾಳೆಕಲ್ ಆಂಜನೇಯ ಸ್ವಾಮಿ ಅಂತ ತುಂಬ ಪವರ್ಫುಲ್ ದೇವರು. ನಾನು ಹೋದಾಗೆಲ್ಲ ಹಿಂಗೆ ಬೆಳಗ್ಗೆ ಒಂದು ವಿಸಿಟ್ ಹಾಕ್ಬಿಟ್ಟು ನಮಸ್ಕಾರ ಕೈ ಮುಕ್ಕೊಂಡು ಹೋಗ್ತೀವಿ. ಫೈನಲಿ ನಾವು ಬಂದಿದ್ದೆ ತೋಟಕ್ಕೆ. ನೋಡ್ಬೋದು ಹಸುಗಳೆಲ್ಲ ಎದ್ದು ಸ್ಟಾರ್ಟ್ ಆಗಿದ್ದು, ಅಂದರೆ ರೆಡಿ ಆಗಿದ್ದು. ಓಕೆ, ಅವ್ರ ಟೈಮ್ ಗೊತ್ತಾಗೋಗುತ್ತಲ್ಲ, ಇಂಥ ಟೈಮ್ ಬರ್ತಾರೆ, ಇಂಥ ಟೈಮ್ ತಿಂಡಿ ಕೊಡ್ತಾರೆ, ಇಂಥ ಟೈಮ್ಗೆ ಅಂತ. ಸೊ ಬಂದು ಬಾಗಿಲು ತೆಗೆದು ಹಿಂದಿನಂತೆ ನಮ್ಮ ದಿನಚರಿ ತಿಂಡಿ ಕೊಟ್ಟು, ನಾನು ಇಲ್ಲಿ ತಿಂಡಿ ಮಾಡಿಬಿಟ್ಟು ಆ ಕಡೆ ಇಲ್ಲೊಂದಿದೆ, ಇದಕ್ಕೆ ಹೇಳೋದಲ್ಲ, ಇದಕ್ಕೆಲ್ಲ ತಿಂಡಿ ಕೊಟ್ಟು ಸರಿ ನಾನು ಆ ಕಡೆ ಹೋಗ್ತಾಯಿದ್ದೆ. ಅಷ್ಟೆಲ್ಲ ಅವಳು ತೊಪ್ಪೆ ತುಂಬ್ತಾಯಿದ್ಲು. ಯಾಕೆಂದರೆ ನನಗೂ ಬೇಗ ಕೆಲಸ ಆದರೆ ಅವಳು ಹೊರಡೋಕ್ಕೆ ಹಾಲು ತೊಗೊಂಡು ಹೋಗ್ಬೇಕಲ್ವ ಫೈನಲಿ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಸಪೋರ್ಟ್ ಮಾಡ್ತಾಳೆ. ಕೆಲಸ ಏನಿಲ್ಲ, ಸಪೋರ್ಟ್ ಮಾಡ್ತಾಳೆ ನನಗೂ. ನನ್ನ ಸಾಮಾನ್ಯ ಮಾಡ್ತಾಳೆ ಸ್ವಲ್ಪ. ನಾನೇ ಜಾಸ್ತಿ ಇದು ಮಾಡಲ್ಲ. ಅವ್ರ ಅಪ್ಪ ಇದ್ದಾಗಂತೂ ಜಾಸ್ತಿ ಮಾಡ್ಸೋಕ್ಕೆ ಹೋಗಲ್ಲ, ಇಲ್ಲ ಅಂದಾಗ ಮಾಡ್ತಾಳೆ. ಫೈನಲಿ ತೊಪ್ಪೆ ತುಂಬಿ ಎಲ್ಲ ಮಾಡಿ ತೊಳೆದು ಎಲ್ಲ ಮಟ್ಟಿ ಒಂದು ಹಸುನಲ್ಲಿ ಹಾಲು ಕರೆದು ಅವಳನ್ನ ಟ್ಯೂಷನ್ ಟೈಮ್ ಆಯಿತು ಅಂತ 5:15 ಆಗೋಗಿತ್ತು, ಕಳಿಸ್ದೆ. ಯಾಕೆಂದರೆ ಅವಳು ರೆಡಿಯಾಗಿ 6:30 ಅಷ್ಟರಲ್ಲಿ ತಿರ್ಗಿ ವಾಪಸ್ ಬಂದು ಹಾಲು ತೊಗೊಂಡು ಹೋಗ್ಬೇಕಲ್ಲ, ಹಂಗಾಗಿ ಕಳಿಸ್ದೆ. ಅವಳ ರೆಡಿಯಾಗೋಗಮ್ಮ ನೀನು ಹೋಗಿ ಅಂತ. ಯಾಕೆ ಅಷ್ಟೊತ್ತಿಗೆ ಇಲ್ಲಿ ಅವಳು ಹೋಗೋ ದಾರಿಲೆಲ್ಲ ಹಸುಗಳು ಕಟ್ಟಿದ್ದಾರೆ. ಹಂಗಾಗಿ ಎಲ್ಲ ಎದ್ದಿರ್ತಾರೆ. ಧೈರ್ಯ, ಒಬ್ಬಳೇ ಹೋಗೋಕ್ಕಂತೂ ಆಗಲ್ಲ, ಧೈರ್ಯವಾಗಿ ಹೋಗ್ತಾಳೆ. ಅಂದರೆ ತೋಟಕ್ಕೂ ನಮಗೂ ಊರಿಂದ ಬಂದರೆ ಹತ್ರ, ಒಂದು ಊರುಗಳಿಂದ ನಮ್ಮ ಮನೆ ಕಡೆಯಿಂದ ಬಂದು ಸ್ವಲ್ಪ ದೂರ. ಹಂಗಾಗಿ ಊರ ಒಳಗಡೆ ಬರ್ತೀವಿ ನಾವು. ನೋಡ್ಬೋದು. ಹಂಗೆ ಎಲ್ಲ ಆದಮೇಲೆ ನಾನು ನಡ್ಕೊಂಡು ಹೋಗ್ತಾಯಿದ್ದೆ. ನಾನು ನಮ್ಮ ತೋಟದೊಳಗಡೆ ಬಳಸ್ಕೊಂಡು ಹೋಗ್ತಾಯಿದ್ದೆ. ಬಟ್ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ನನಗಂತೂ ಯಾವಾಗಲೂ ನೋಡ್ಕೊಂಡು ಹೋಗ್ತೀನಿ ಸೂರ್ಯನ. ಏನೋ ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾನೆ, ಏನೋ ಒಂಥರ ಎನರ್ಜಿ. ಅದು ನೋಡಿದ ತಕ್ಷಣ ಏನೋ ಒಂಥರ ಎನರ್ಜಿ ಬರುತ್ತೆ ನನಗೆ, ಗೊತ್ತಿಲ್ಲ. ನೋಡಿದ ನಮಸ್ಕಾರ ಹಾಕ್ಕೊಂಡೇ ಹೋಗೋದು ಯಾವಾಗ್ಲೂ. ಅದಕ್ಕೆ ನಿಮಗೊಂದು ವೀಡಿಯೋ ಮಾಡಿ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಾನೆ, ನೋಡ್ಬೋದು. ಮತ್ತು ಎಲ್ಲ ಕೊಕ್ಕರೆಗಳು ನೋಡೋಕೆ ತುಂಬ ಚೆನ್ನಾಗವೆ. ಇದೆಯಾ ಬಟ್ಟೆ ಚೇಂಜ್ ಮಾಡಿ ಐರನ್ ಮಾಡ್ಕೊಂಡಿದ್ಯಾ ಫ್ರೆಂಡ್ಸ್? ನೋಡಿ ನನ್ನ ಮಗ ಟೀ ಶರ್ಟಾ ಇನ್ನೂ ಸ್ಕೂಲ್ ಯೂನಿಫಾರ್ಮ್ ಕೊಟ್ಟಿಲ್ಲ, ಐರನ್ ಮಾಡ್ಕೊಂಡು ಐರನ್ ಮಾಡಿ ಹಾಕತ್ತವನೆ. ಅಕ್ಕನ ಮಾಡ್ಕೋದ್ಲೆ ಏನು ಬಿಟ್ರಿಯ? ಅಕ್ಕನೂ ಮಾಡ್ಕೋದ್ಲೆ? ನಮ್ಮ ಮೇಡಮ್ ನೋಡಿ ಮೊಬೈಲ್ ಎಷ್ಟು ಚೆನ್ನಾಗಿ ನೋಡ್ತಿದ್ದಾರೆ. ಮೊಬೈಲ್ ಅವಳು ಅಲ್ಲಿ ನೋಡಿದ್ರೆ ಪಪ್ಪ ಬೈತಾರೆ ಅಂತ ಇಲ್ಲಿ ಬೋರ್ಡ್ ಬರ್ತಾಳೆ. ಇನ್ನು ಖುಷಿ ಫೈನಲಿ 7:45 ಆಗ್ತಿದೆ. ಎಷ್ಟು 7:45 ಆಯ್ತಾ ಇದೆ, ಬೇಬೇಕು ತಿನ್ಕೋ.
ಟಿಫನ್ ತಿನ್ಕೊಂಡು ಸರಿ ಅವನು ಸ್ಕೂಲ್ಗೆ ಹೊರಡ್ತಾನೆ. 8:20ಗೆ ಸ್ಕೂಲ್ ವ್ಯಾನ್ ಬರುತ್ತೆ. ಸೊ ಎಷ್ಟು ಕೆಲಸ ಆಗಿದೆ ಬಂದು. ಸೊ ನಾನೀಗ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ಟೀ ಕುಡಿದಿಲ್ಲ ಅಂದರೆ ಮನಸ್ಸು ಸಮಾಧಾನನೇ ಆಗೋದಿಲ್ಲ ನನಗೆ. ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ಟೀ ಎಲ್ಲ ಕುಡ್ಕೊಂಡು ನಾನು ಸ್ವಲ್ಪ ಹೊತ್ತು ಕೂತಿದ್ದು ಸ್ವಲ್ಪ ಟಿಫನ್ ಮಾಡಿಕೊಂಡು ಈಗ ತೋಟಕ್ಕೆ ಹೋಗ್ತೀನಿ. ನೋಡಿ ಇನ್ನು ಕೆಲಸಗಳು ತುಂಬ ಇದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದ್ದರೆ ಸ್ವಲ್ಪ ಈಸಿ. ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊಬೇಕು. ದಯವಿಟ್ಟು ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಿಮಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಈ ಕೆನೆಯರು ತೆಗಿತೀನಿ. ಕೆನೆ ಇಲ್ಲ ಅನ್ನೋದು ಕೆನೆ ಹಾಕೋದು. ನಾನಾದರೆ ಫಸ್ಟು ಕೆನೆ ಎತ್ತಿ ಮಾಡೋಗ್ಬಿಟ್ಟು ಹಾಕ್ತೀನಿ. ನಮ್ಮ ದೊಡ್ಡ ಮಾತ್ರ ಹಂಗೆ ಹಾಕ್ಬಿಡ್ತಾರೆ, ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡೋಣ ಇವತ್ತಿನ ಬ್ಲಾಗಲ್ಲಿ ಎಷ್ಟಾಗುತ್ತೆ. ಬೆಳಿಗ್ಗೆ ಸಾಯಂಕಾಲ ಗಂಟ ಅಂತ ಹೇಳೋಕ್ಕಾಗಲ್ಲ. ಎಷ್ಟೊತ್ತಾಗುತ್ತೋ ಅಷ್ಟು, ಎಷ್ಟು ಟೈಮ್ ಇರುತ್ತೆ ಅಷ್ಟು ಮಾಡ್ತೀನಿ. ಸಿಗ್ತೀನಿ ಮತ್ತೆ. ಫೈನಲಿ ತೋಟದಿಂದ ಹೋಗ್ಬೇಕಾದ್ರೆ ಇವತ್ತು ಸ್ವಲ್ಪ ಬೆರಕೆ ಸೊಪ್ಪು ಕುಯ್ಕೊಬಂದಿದೆ. ಹಂಗಾಗಿ ಸ್ವಲ್ಪ ಉಪ್ಸಾರು ಮಾಡೋಣ ಅಂತ ಬೆರಕೆ ಸೊಪ್ಪು ಹಾಕಿ ಬೇಳೆ ಹಾಕಿ ಉಪ್ಸಾರು ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಕುಯ್ಕೊಂಡು ಬಂದಿದೆ. ಅದನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲ ಮಾಡಿದೆ ಪಟ ಅಂತಲೇ ಮಾಡಿದೆ. ಯಾಕೆಂದ್ರೆ ತೋಟಕ್ಕೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಮನಗಿದ್ದು ಬಂದ ತಕ್ಷಣ ಮಾಡಿಲ್ಲ. ಸ್ವಲ್ಪ ಮನಗಿದ್ದು ನನಗೆ, ಯಾಕೆಂದರೆ ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಲ್ವ, ನನಗೂ ತುಂಬ ಸುಸ್ತಾದಂಗೆ ಆಗುತ್ತೆ. ಹಂಗಾಗಿ ಸ್ವಲ್ಪ ಮನ್ಕೊಂಡು ರೆಸ್ಟ್ ಮಾಡೇ ಅಡುಗೆ ಮಾಡೋದು, ಮಧ್ಯಾಹ್ನ ಅಡುಗೆನ. ಹಾಗಾಗಿ ಫೈನಲಿ ನೋಡ್ಬೋದು ತುಂಬ ಚೆನ್ನಾಗಿತ್ತು. ಬೆರಕೆ ಸೊಪ್ಪು ನನಗಿಷ್ಟ. ಬೆರಕೆ ಸೊಪ್ಪು ಅಂದರೆ ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಫೈನಲಿ ಮಾವಿನ ಹಣ್ಣೆಲ್ಲ ತೋರಿಸ್ಕೊಂಡು, ಮಾವಿನ ಹಣ್ಣು ಯಾಕೆಂದರೆ ನಮ್ಮ ಅಮ್ಮ ತಂದಿದ್ರಲ್ವ, ನನಗೆ ಮಾವಿನ ಹಣ್ಣು ಹಲಸಿನ ಹಣ್ಣು ತುಂಬ ಇಷ್ಟ ನನಗೆ. ಈ ಹಣ್ಣುಗಳಷ್ಟೇ, ತರಕಾರಿನ ಅಷ್ಟೇ. ನಾನೇನು ಇದೊಂಥರ ಎಷ್ಟು ಬೇಕಷ್ಟು ಲಿಮಿಟಾಗಿ ತಿಂತೀನಿ. ಬಟ್ ತುಂಬ ಚೆನ್ನಾಗಿತ್ತು. ಹಂಗಾಗಿ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಫೈನಲಿ ನಾನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏಕೆಂದರೆ ತಿರ್ಗಾ ಟೈಮ್ ಆಗೋದ್ರೆ ಮುದ್ದೆ ಎಲ್ಲ ಮಾಡಬೇಕಲ್ವ, ಉಪ್ಸಾರನ್ನ ಮುದ್ದೆ ಮಾಡಲೇಬೇಕು. ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಪಟ ಅಂತ ಮಾಡೋಣ ಅಂತ ರೆಡಿ ಮಾಡಿದೆ. ಒಂದು ಕುಕ್ಕರಲ್ಲಿ ರೈಸ್ ಮಾಡಿದ್ರು ಅಮ್ಮ, ನಮ್ಮ ದೊಡ್ಡಮ್ಮನೆ ರೈಸ್ ಮಾಡಿದರೆ ರೈಸ್ ಇತ್ತು. ಹಂಗಾಗಿ ನಾನು ಏನು ಮಾಡಿದೆ, ರೈಸ್ ಜೊತೆಗೇ ಸರಿ ರೈಸ್ ಇದೆ ಬೇಡ ಅಂದ್ಬಿಟ್ಟು ಎತ್ತಿಟ್ಬಿಟ್ಟು ನಾನು ಬೇಳೆ ಹಾಕಿ ವಿಜೆಲ್ಲ 1-2 ವಿಜಲ್ ಕೂಗಿಸ್ಕೊಂಡೆ. ಮತ್ತು ಮಾಮೂಲಿ ಪಟ ಅಂತ ಇನ್ನೇನು ಮಾಡೋದು, ಕಾಯಿ ತುರಿ ಈರುಳ್ಳಿ ಎಲ್ಲ ನಮ್ಮ ದೊಡ್ಡಮ್ಮ ಹಚ್ಕೊಟ್ರು. ನಾನು ಇನ್ನೇನು ಮಾಡೋದು, ಬೇಗ ಮಾಡಿಬಿಟ್ರೆ ನನಗೂ ಈಸಿ ಆಗುತ್ತೆ. ನಮ್ಮ ಮನೆಯವ್ರು ಬಂದರೆ ಆಮೇಲೆ ಊಟ ಟೈಮ್ಗೆ ಬರೋಕ್ಕಾಗಲ್ಲಪ್ಪ, ಲೇಟ್ ಆಗೋದು, ಅವ್ರು ಊಟನೂ ಮಾಡೋಕ್ಕಾಗಲ್ಲ. ಇದಕ್ಕೆ ಏನು ಮಾಡ್ತೀನಿ, ಎಷ್ಟೋ ಸ್ವಲ್ಪ ಲೇಟ್ 3:30 ಆದರೂ ಸರಿ ಅಡುಗೆ ಮಾಡಿ ಇಟ್ಬಿಡ್ತೀನಿ. ಇಲ್ಲ ಸಾಯಂಕಾಲಕ್ಕಾದರೂ ಆಗುತ್ತೆ. ಬಂದರೆ ಮಾಡಿದ್ರೆ ಇರಲಿ, ಒಟ್ಟಿನಲ್ಲಿ ನಾನು ಮಾಡಿಬಿಡ್ತೀನಿ. ಒಂದು ಟೈಮ್ ಸಾಂಬಾರಿದ್ದರೆ ನಾನು ಮಾಡೋಕ್ಕೆ ಹೋಗಲ್ಲ, ರೈಸ್ ಮಾಡಿರ್ತೀನಿ. ಒಂದು ಸ್ವಲ್ಪ ತಿನ್ನಲ್ಲ ಅವರು, ಅದೇ ಥರ. ಹಂಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಮಾಡ್ತೀನಿ. ಫೈನಲ್ ತಿಂದ್ಬಿಟ್ಟು ಬಂದು ನಾನು ಮುಂದೆ ಹೊಂಟೋಗಿದ್ದೆ, ಮಾಡ್ಬಿಟ್ಟು ಮುಂದೆ ಹೊಂಟೋಗಿದ್ದೆ ನಾನು. ಓ 2 ಗಂಟೆಗೆ ಬಂದು 3 ಗಂಟೆಗೆ ಬಂದಿದ್ಯಾ? ಅದು ಆಟೋಗಳಿಲ್ವಾ? ಈಗ 1:45 ಬಿಟ್ಟು 3 ಗಂಟೆ ಬಂದಿದ್ಯಾ ಮನೆಗೆ, 2 ಅವರು ಅಲ್ಲಿಂದ. ಪಾಪ ಇನ್ನೂ ಬರಲಿಲ್ಲ. ಅದೇನು ಪಪ್ಪನಿಗೆ ಅಡ್ರೆಸ್ ಇಲ್ವಲ್ಲ ಕೇಳೋಕ್ಕೆ. ಅದಕ್ಕೆ ತೂತ್ ಮಾಡ್ತಾಯಿದ್ದಿ, ಎತ್ ಮಾಡೋಕ್ಕಾಗಲಿಲ್ಲ, ಅದು ಹಂಗೆ ಅದೇ. ಲೇ ನನ್ನ ಮಗ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳ್ತಾನಲ್ಲ, ಅದು ಕೊಡ್ಬೇಕು ಕಣೆ. ಹಾಂ ಇಲ್ಬೇಡ, ಒಳಕ್ಕೆ ಮಗ್ಬಿಡಿ ಇವು ಮಲಕ್ಕೆ. ನನ್ನ ಬಾಯಲ್ಲಿ ಉಣ್ಣಾಗ್ಬಿಟ್ಟು ಮಾತಾಡೋಕ್ಕೆ ಆಯ್ತಲ್ಲ ಕಣೆ. ಏನು ಮಾಡ್ತೀರ, ಅವ್ರು ಗಂಡ ಆಗ್ಬೇಕಾಯ್ತು, ಅದು ಎಣ್ಣೆ ಆಗ್ಬೇಕಾಯ್ತು, ತಪ್ಪಿ ಉಲ್ಟಾ ಆಗ್ಬಿಡ್ತು ನನಗೂ. ಮಾಡ್ತಾ ಇದ್ದೀನಿ ಉಪ್ಸಾರು. ಅಯ್ಯೋ 3 ಕಾಲ ಆಯ್ತು ನೋಡಿ. ನಾನು ಮಾಡಿ ಅನ್ಕೊಂಡಿದ್ದು ಏನು ಮಾಡಿ, ಚಿತ್ರಾನ್ನ ಕುಪ್ಪೆ ಹಾಕ್ಲಿಲ್ವಲ್ಲ ಇವಳು ಒಂದೆ. ನನ್ನ ಮಗ ಹೆಂಗೆ ತಿಂದೇನೋ ಕಾಣೆ ಪಾಪ. ಸಪ್ಪೆ ಆಮೇಲೆ ಇನ್ನೇನು ಮಾಡಿ ತಿಂದು ಅದನ್ನೇ
ಕಣ್ಣು ಮುಚ್ಕೊ ತಿನ್ಬೇಕು ಯಾವ್ದೇ ಅನ್ನ ಅದು ಸರಿನೇ ಗೊತ್ತಾ ಮತ್ತೆ ನಾನು ನೋಡು 40 ಕೆಜಿ ಇದ್ದೀನಿ ಅದಕ್ಕೆ ಅಕ್ಕಿ ಮೂಟೆ ನೀನ್ ತಿನ್ಬೇಕು ಚೆನ್ನಾಗಿರ್ಬೇಕು ಹುಡುಗಿ ವಯಸ್ಸು ತುಂಬಿ ಇನ್ನು ಮುಂದೆ ಗಟ್ಟಿ ಆಗ್ಬೇಕು ಮತ್ತೆ ಗಟ್ಟಿ ಆಗ ನಾನು ಐತೀನಿ ನೀನ್ ಹಾಕು ಅದೇ ಅಲ್ಲ ನೀನ್ ಮದ್ವೆಗೆ 25,000 ರೂಪಾಯಿ ಸೀರೆ ಉಟ್ಕೊ ತಿನ್ಕೊಳ್ಳೆ ಅಂತಲ್ಲ ತಗೊಳ್ ನೀನೇ 25,000 ರೂಪಾಯಿ 50,000 ರೂಪಾಯಿ ನೀ ಅದೇ ನಾನು ಸಂಬಳದಲ್ಲಿ ತಗೊಳ್ತೀನಿ ನಾನು ಕೆಲಸಕ್ಕೆ ಹೋದ್ರೆ ತಂದಿ ದೇವ್ರ ಆಯ್ಸ ನಿಂದು ಆಯ್ಸ ಒಳ್ಳೆ ದೇವರಿಗೆ ಅಷ್ಟು ಮಗಳೇ ಅಂದ್ಬಿಟ್ಟು ಅಲ್ಲೇ ತನ್ನ ಸುಮ್ಗೆ ಸಾಕು ಇರುದೇ ಸಾಕು. ಸೊ ನಾನು ಫೈನಲಿ ಎಲ್ಲ ಮಡಗ್ಬಿಟ್ಟು ನಾನು ಹೊರಟ್ಬಿಟ್ಟಿದ್ದೆ. ಇಲ್ಲಿಗೆ ಎಂಡ್ ಮಾಡಿದೆ ಎಷ್ಟೇ ಲಾಸ್ಟ್ ನಾನು ಇದಾಗಿತ್ತು ಇವತ್ತಿನ ವ್ಲಾಗು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಮುದ್ದೆ ಉಪ್ಸಾರು ಮಾಡಿ ನಾನು ತೋಟದ ಕಡೆ ಹೊರಟಿದೆ. ಬಂದು ಅವ್ರು ಊಟ ಮಾಡ್ಕೊಂಡು ಆಮೇಲೆ ಲೇಟಾಗಿ ಬಂದರು. ಯಾಕೆಂದ್ರೆ ನನಗೆ ಕೆಲಸ ಆಗಬೇಕಲ್ಲ ಅನ್ನೋ ಸಲುವಾಗಿ ನಾನು ಮಾಡಿಟ್ಬಿಟ್ಟು ತೋರಿಸಿ ನಿಮಗೆ ವೀಡಿಯೋ ಮಾಡಿಬಿಟ್ಟು ಹೊರಟೆ. ಇಲ್ಲಿಗೆ ಈ ವಿಡಿಯೋ ಮುಗೀತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.